ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ರಾಗಿಯಲ್ಲಿ ಮಾಡ್ಕೊಳ್ಳುವಂತಹ ಈಸಿ ಆದಂತಹ ಒಂದು ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಸಮ್ಮರಲ್ಲಿ ಇದನ್ನು ತಿನ್ನೋದ್ರಿಂದ ದೇಹ ಕೂಡ ತಂಪಾಗುತ್ತೆ, ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ದೇಹದಲ್ಲಿ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಮಾಡ್ಕೊಳ್ಳೋದು ತುಂಬ ಈಸಿ. ನೀವು ಬಿಸ್ಕೆಟು ಅದು ಇದು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾದಂತಹ ಸ್ವೀಟ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ. ಪ್ಯಾನ್ಗೆ ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಸಾಕಾಗುತ್ತೆ ಈ ಸ್ವೀಟ್ಗೆ. ಮತ್ತು ನಾನಿಲ್ಲಿ ರಾಗಿಯನ್ನು ತೊಗೊಂಡಿದ್ದೀನಿ. ರಾಗಿನ 1 ಕಪ್ ಆಗುವಷ್ಟು ರಾಗಿಯನ್ನು ತೊಗೊಂಡಿದ್ದೀನಿ. 1 ಕಪ್ ರಾಗಿನಲ್ಲೇ ನೀವು ಒಂದು 10ರಿಂದ 12 ಪೀಸಸನ್ನು ಮಾಡ್ಕೊಳ್ಬೋದು. ಇದನ್ನು ನೀವು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದು ನಿಮಗೆ ಈ ಪ್ರೊಸೀಜರ್ 5ರಿಂದ 10 ನಿಮಿಷ ತೊಗೊಳುತ್ತೆ ನಿಮಗೆ. ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರೋ ನೀರಿನ ಅಂಶ ಕೂಡ ತುಪ್ಪ ಹಾಕಿರೋದ್ರಿಂದ ತುಪ್ಪ ಕೂಡ ಬಿಟ್ಕೊಳ್ಬೇಕು. ಆ ರೀತಿಯಾಗಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು 10 ನಿಮಿಷ ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡೋದಕ್ಕೆ. ರಾಗಿ ತುಂಬಾ ದೇಹಕ್ಕೆ ತಂಪು. ರಾಗಿ ಗಂಜಿ, ರಾಗಿ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತೀರಾ. ಈ ರೀತಿಯಾಗೂ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಕೂಡ ನೀವು ಮಾಡ್ಕೊಳ್ಳುವಂತಹ ರೆಸಿಪಿ. ಯಾವುದೇ ರೀತಿಯಾದಂತಹ ಪಾಕ ಕೂಡ ನಾನಿಲ್ಲಿ ತೆಗೆದಿಲ್ಲ. ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ನೋಡಿ ಎಷ್ಟು ಚೆನ್ನಾಗಿದು ಫ್ರೈ ಆಗ್ತಾ ಇದೆ. ಸ್ವಲ್ಪ ಸ್ಮೆಲ್ ಕೂಡ ಚೇಂಜ್ ಆಗ್ತಾ ಇದೆ ಮತ್ತು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ತುಂಬಾ ಕಲರ್ ಚೇಂಜ್ ಆಗಬಾರ್ದು. ಈಗ ನಾನು ಇದಕ್ಕೆ ಚಿರೋಟಿ ರವೆ ಕೂಡ 1/4 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ರಾಗಿ ಜೊತೆಗೆ ಚಿರೋಟಿ ಸೇರಿಸ್ಕೊಂಡ್ರೆ ಬೈಂಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡಬೇಕು. ಮತ್ತು ಚಿರೋಟಿ ರವೆ ಕೂಡ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬೇಗನೆ ಫ್ರೈ ಆಗುತ್ತೆ ಅದು. ಅಲ್ಲಿವರೆಗೂ ಅದನ್ನು ತಣ್ಣಗಾಗೋವರೆಗೂ ಈಗ ನಾವು ಇಲ್ಲಿ ಪಾಕನ ಮಾಡ್ಕೊಳ್ಳೋಣ. ಪಾಕ ಅಂದರೆ ಬೆಲ್ಲದ ಪಾಕ ಏನು ಮಾಡ್ಕೊಳ್ಳೋದು ಬೇಡ. ಜಸ್ಟ್ ಬೆಲ್ಲನ ನೀರಲ್ಲಿ ಕರಗಿಸೋಣ. 1 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಸಿಹಿ ಸ್ವಲ್ಪ ಜಾಸ್ತಿ ಬೇಕನ್ನೋರು ಇಲ್ಲಿ ನೀವು ಎಷ್ಟು ಬೇಕು ಅಂತ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೋದು. ಇಷ್ಟು ಹಾಕೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನಾನು 1 ಕಪ್ ತೊಗೊಂಡಿದ್ದೀನಿ. ಇವಾಗಿದು ಸ್ವಲ್ಪ ಚೆನ್ನಾಗಿ ಕರಗಿದೆ. ನೀರಲ್ಲಿ ಸ್ವಲ್ಪ ಕರಗಿದ ನಂತರ ನಾನಿಲ್ಲಿ ಏಲಕ್ಕಿ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ತಿನ್ನಬೇಕಾದ್ರೆ. ನೋಡಿ, ಈ ಥರ ಕರಗಿದೆ ನೀರು. ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಅದು ಪುಡಿಯಾಗಿ ಚೆನ್ನಾಗಿರೋದ್ರಿಂದ ಕಸ ಕಡ್ಡಿ ಏನಿರೋದಿಲ್ಲ ಅದರಲ್ಲಿ. ನೀವು ಗಟ್ಟಿ ಬೆಲ್ಲ ತೊಗೊಂಡ್ರೆ ಅದನ್ನು ಶೋಧಿಸ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ಈಗ ಸ್ವಲ್ಪ ಗ್ಲಾಸನ್ನು ಆಫ್ ಮಾಡಿಕೊಂಡು ನಾವು ಈ ಇದೇನು ತೊಗೊಂಡಿದ್ವಿ ಬೆಲ್ಲದ ನೀರನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಇವಾಗ ಇದನ್ನು ಸ್ವಲ್ಪ ಮತ್ತೆ ಆನ್ ಮಾಡ್ಕೊಳ್ಳೋಣ. ಒಂದು ಸಲ ಎಲ್ಲ ಕಲಸಿದ ನಂತರ ಇದನ್ನು ಮತ್ತೆ ಆನ್ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನೀವು ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕಾಗತ್ತೆ. ನೀವೆಷ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋತೀರಾ ಇದು ತಳ ಬಿಡೋವರೆಗೂ ಈ ಥರ ಹಾಕ್ಕೊತಾನೆ ಇರಬೇಕು. ರಾಗಿ ಕೂಡ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ನೋಡಿ ಯಾವ ರೀತಿಯಾಗಿ ಶೈನಿಂಗ್ ಬರ್ತಾ ಇದೆ ಅಂತ. ತುಪ್ಪ ಕೂಡ ನಾವು 2 ಟೀ ಸ್ಪೂನ್ ಇದಕ್ಕೆ ಹಾಕಿರೋದ್ರಿಂದ ಶೈನಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ತಿನ್ನಬೇಕಾದ್ರೆ ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ದಪ್ಪ ತಳದ ಪಾತ್ರೆಯನ್ನೇ ಹಾಕ್ಕೊಳ್ಳಿ. ನಾನಿಲ್ಲಿ ಮತ್ತೆ 1 ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಬೇಕು ಅಂದರೆ ಮಾತ್ರ ಸೇರಿಸ್ಕೋಬೋದು. ನೋಡಿ ಯಾವ ರೀತಿಯಾಗಿ ಸಾಫ್ಟಾಗಿ ಇದು ತಳ ಕೂಡ ಬಿಟ್ಟು ಬರ್ತಾ ಇದೆ. ಇವಾಗ ಅಲ್ಲಿವರೆಗೂ ಗಟ್ಟಿಯಾಗಿ ಬರೋವರೆಗೂ ನೀವು ಇದನ್ನು ಚೆನ್ನಾಗಿ ತಿರುವಾಕ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೇವಲ ನಿಮಗೊಂದು 5ರಿಂದ 10 ನಿಮಿಷದೊಳಗಡೆ ಈ ಸ್ವೀಟು ರೆಡಿ ಆಗಿಬಿಡುತ್ತೆ. ಈಗ ರೆಡಿಯಾಗಿದೆ. ನಾವು ಒಂದು ಪ್ಲೇಟ್ಗೆ ಈ ಥರ ತುಪ್ಪ ಅಥವಾ ಎಣ್ಣೆನ ಈ ಥರ ಸವರ್ಕೊಂಡು ಇಟ್ಕೊಳ್ಳೋಣ. ಮತ್ತು ಈಗ ಇದು ಚೆನ್ನಾಗಿ ಬಿಸಿಯಾಗಿರುತ್ತೆ. ಅದನ್ನು ತೆಗೆದು ಇವಾಗ ಪ್ಲೇಟ್ಗೆ ಈ ಥರ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ನೋಡಿ, ಈ ಥರ ನೀಟಾಗಿ ಸೆಟ್ ಮಾಡ್ಕೊಂಡ್ಬಿಡಿ. ತುಂಬಾ ಬೇಗ ಆಗೋಗುತ್ತೆ. ಇಲ್ಲಿ ನೀವು ಇದನ್ನು ಸ್ವಲ್ಪ ಹೊತ್ತು ಒಂದು 5ರಿಂದ 10 ನಿಮಿಷ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟರೆ ಸಾಕು. ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ತಣ್ಣಗಾಗಿದೆ. ಇದು 10 ನಿಮಿಷ ಆಗಿದೆ. ನಾನೀಗ ಶೇಪ್ ಬರೋದಕ್ಕೋಸ್ಕರ ಸೈಡಲ್ಲೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದನ್ನು ನಾನು ಸ್ಕ್ವೇರ್ ಶೇಪಾಗಿ ಮಾಡ್ಕೊತಾ ಇದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಇದನ್ನು ಶೇಪ್ನ ನಿಮಗೆ ಬೇಕಾದಾಗೆ ಮಾಡ್ಕೋಬೋದು. ನಾನು ಸೈಡ್ಸ್ನ ಕಟ್ ಮಾಡಿಕೊಂಡು ಈ ಥರ
ಪೀಸಸನ್ನು ತೆಗಿತಾ ಇದ್ದೀನಿ. ಮೇಲ್ಗಡೆ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಒಂದೊಂದು ಗೋಡಂಬಿಯನ್ನು ಇಟ್ಕೋತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದರೆ ಇಟ್ಕೋಬೋದು, ಇಲ್ಲಾಂದರೆ ಏನು ಬೇಕಾಗಲ್ಲ. ನೀವು ಮಾಡಬೇಕಾದ್ರೆ ಕೂಡ ಅದಕ್ಕೆ ನೀವು ಬೇಕಂದರೆ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ ಈ ಥರ ಪೀಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಳ ಕೂಡ ಏನು ಅಂಟಂಟು ಏನಿಲ್ಲ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟು. ನೋಡಿ ಪೀಸ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.